ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ರಷ್ಯಾಕ್ಕೆ ಬಂದಿಳಿದ ಪ್ರಧಾನಿ ನರೇಂದ್ರ ಮೋದಿ, ಪುಟಿನ್ ಜೊತೆ ಇಂದು ಮಾತುಕತೆ. ಆಡಳಿತಕ್ಕೆ ಚುರುಕು ನೀಡಿದ ಸಿಎಂ, ಮಳೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಲು ಸೂಚನೆ. ಮುಂಗಾರು ಚುರುಕಾದ ಬೆನ್ನಲ್ಲೇ ಬಿತ್ತನೆಯೂ ಚುರುಕು. 62% ಸಾಧನೆ. ವಾಡಿಕೆಗಿಂತ ಈ ಬಾರಿ 1.5 ಪಟ್ಟು ಹೆಚ್ಚು ಬಿತ್ತನೆ. ರಾಜ್ಯಕ್ಕೆ 3 ಹೊಸ ಮೆಡಿಕಲ್ ಕಾಲೇಜು, 350 ಸೀಟುಗಳಿಗೆ ಅವಕಾಶ, 12,095 ಸೀಟು ಲಭ್ಯ. ಭಾರತ ದಕ್ಷಿಣ ಆಫ್ರಿಕಾ ಅಂತಿಮ T20 ಕದನ. ಇಂದು ಸರಣಿ ಸಮಬಲಕ್ಕಾಗಿ ಹರ್ಮನ್ ಪಡೆ ಪಣ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಅಂಬೇಡ್ಕರ್ ಜೀವನ ಫಲಪುಷ್ಪದಲ್ಲಿ ಅನಾವರಣ. ತೋಟಗಾರಿಕಾ ಇಲಾಖೆಯಿಂದ ಐತಿಹಾಸಿಕ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಸಿದ್ಧತೆ. ನೀಟ್ ಪಾವಿತ್ರವೇ ಹಾಳಾಗಿದ್ದರೆ ಮರು ಪರೀಕ್ಷೆಗೆ ಆದೇಶ, ಸುಪ್ರೀಂ ಕೋರ್ಟ್. ಪುನೀತ್ ಹೃದಯ ಜ್ಯೋತಿ 45 ಆಸ್ಪತ್ರೆಗೆ ವಿಸ್ತರಣೆ. ಯೋಜನೆಯಡಿ 1.94 ಲಕ್ಷ ಜನರ ಹೃದಯ ರೋಗ ಪರೀಕ್ಷೆ. ನಿರಂತರ ಮಳೆ, ಜಲಾಶಯಗಳಿಗೆ ಹೆಚ್ಚಿದ ಒಳಹರಿವು. ಟೀಂ ಇಂಡಿಯಾ ಆಟಗಾರರಿಗೆ ತಲಾ 5 ಕೋಟಿ ರೂಪಾಯಿ. T20 ವಿಶ್ವಕಪ್ ವಿಜೇತರಿಗೆ 125 ಕೋಟಿ ರೂಪಾಯಿ ಬಹುಮಾನ ಹಂಚಿಕೆ.